ರೀ ಪಾಪ ರೀ ವಾಸು, ಅವನು ತುಂಬಾ ಮುಗ್ಧ. ಸೀಮನ ತುಂಬಾ ಹಚ್ಕೊಂಡಿದ್ದ, ಮದ್ವೆ ಆಗ್ತೀನಿ ಅಂತ ತುಂಬಾ ಖುಷಿಯಾಗಿದ್ದ. ಆದ್ರೆ ಈಗ ಇದ್ಕಿದ್ದಂಗೆ ಹಿಂಗ ಸೀಮಾ ಹೋಗಿ ಮದ್ವೆ ಆಗಿದ್ಕೆ ಅವ್ನಿಗೆ ಒಂಥರ ಹೃದಯನೇ ಒಡೆದೋದಂಗಾಗಿದೆ. ಅದಕ್ಕೆ ಅವನು ಮನೆಗೂ ಬರ್ದಂಗೆ ಎಲ್ಲೋ ಹೋಗಿದ್ದಾನೆ. ಅವ್ರ ಹೊಲ್ದ ಹತ್ರ ಅಲ್ಲೆಲ್ಲಾದ್ರೂ ಇರ್ತಾನೆ ಅನ್ಸತ್ತೆ, ಅಲ್ಲೆಲ್ಲಾದ್ರೂ ನೋಡೋಣ. ಆಯ್ತು ಲಾವಣ್ಯ, ನೋಡೋಣ. ಪಾಪ ವಾಸು ತುಂಬ ಒಳ್ಳೆ ಹುಡುಗ. ಈ ಥರ ಆಗಬಾರ್ದಾಗಿತ್ತು ಅವನಿಗೆ. ಛೇ ರೀ, ಇನ್ನೊಂದು ವಿಷಯ, ಒಂದು ವಿಷಯ ನಿಮ್ಮ ಹತ್ರ ಮುಚ್ಚಿಟ್ಟಿದ್ದೆ. ಅದು ಏನದು? ಅದೇನೂ ಇಲ್ಲ. ನೀವು ನನ್ನ ಕ್ಷಮಿಸ್ತೀರ ತಾನೆ? ಆ ವಿಷಯ ಮುಚ್ಚಿಟ್ಟಿದ್ರಿಂದನ ತುಂಬಾ ತೊಂದರೆ ಆಗಿದೆ. ಏನದು ಹೇಳು. ಏನೂ ಇಲ್ಲ, ಸೀಮಾ ಲವ್ ಮಾಡೋ ವಿಷಯನ ನನ್ನ ಹತ್ರ ಹೇಳಿದ್ಲು. ಆದ್ರೆ ಅವಳ ವಿಷಯಕ್ಕೆ ನಾನು ತಲೆ ಹಾಕೋದು ಬೇಡ, ಅವಳು ಇಷ್ಟ ಅಂತ ಹೇಳಿ ಸುಮ್ಮನಾಗಿದ್ದೆ. ಅದೇ ಧೈರ್ಯದ ಮೇಲೆ ನನ್ನ ಹತ್ರ ಅವಳು ಹೇಳಿದ್ಲು. ಆದರೆ ನಾನು ನಿಮಗೂ ಮಾವನಿಗೂ ಅತ್ತೆಗೂ ಯಾರಿಗೂ ಹೇಳಿಲ್ಲ ಈ ವಿಷಯನ. ನಾನೇನಾದರೂ ಹೇಳಕ್ಕೆ ಹೋಗಿ ಸುಮ್ಮನೆ ಆಮೇಲೆ ಅವಳ ವಿರುದ್ಧ ದ್ವೇಷ ಕಟ್ಕೊಂಡು ಅವಳ ಮೇಲೆ ನನ್ನ ಆಮೇಲೆ ತಿರಾಗಿ ಕಿಡ್ನಾಪ್ ಅದು ಇದು ಅಂತ ಎಲ್ಲಿ ಮಾಡಿಸ್ತಾಳೋ ಅಂತ ಎದ್ರುಕೊಂಡು ನಾನು ಈ ವಿಷಯನ ನಿಮ್ಮ ಹತ್ರ ಹೇಳಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅಂದರೆ ನಿನ್ನ ತಮ್ಮನ ಲವ್ ಮಾಡೋ ವಿಷಯ ನಿನಗೆ ಗೊತ್ತಿತ್ತ ಮುಂಚೆನೆ? ಅಯ್ಯೋ, ನನ್ನ ತಮ್ಮ ಕಿರಣನೇ ಲವ್ ಮಾಡ್ತಾ ಇದ್ದಾಳೆ ಅಂತ ಗೊತ್ತಿರಲಿಲ್ಲ. ಆದರೆ ಒಟ್ಟಿನಲ್ಲಿ ಯಾರೋ ಒಬ್ಬ ಹುಡುಗನ ಲವ್ ಮಾಡ್ತಾ ಇದ್ದಾಳೆ ಅಂತ ಗೊತ್ತಿತ್ತು. ಯಾರು ಅಂತ ಕೇಳಿದ್ರೆ ಹೇಳಿಲ್ಲ ಅವಳು. ನಿನ್ಗೆ ಯಾಕೆ ಬೇಕು, ಅಷ್ಟು ತಿಳ್ಕೊ ಸಾಕು, ನೀನು ಯಾರಿಗೂ ಹೇಳಲ್ಲ ಅನ್ನೋ ಧೈರ್ಯದ ಮೇಲೆ ಹೇಳಿದ್ದೀನಿ. ಹೇಳಿದ್ರೆ ಪರಿಣಾಮ ನೆಟ್ಟಿರಲ್ಲ, ಹಂಗೆ ಹಿಂಗೆ ಅಂತ ಬೇರೆ ಹೇಳಿದ್ಲು. ಅದಕ್ಕೆ ನಿಮ್ಮ ಹತ್ರ ಹೇಳಲಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ. ಹೌದಲ್ವಾ, ನಾನು ಬೇರೆ ಹೇಳಿದ್ದೆ ಅಲ್ವಾ ಅವಳ ವಿಷಯಕ್ಕೆ ತಲೆ ಹಾಕ್ಬೇಡ, ನಿನ್ನ ಬಾಡಿಗೆ ನೀನು ಇರುವಂತನ. ಅದಕ್ಕೆ ನೀನು ಈ ವಿಷಯನ ಯಾರಿಗೂ ಹೇಳಿಲ್ಲ. ಸುಮ್ಮನೆ ಅದರಿಂದ ಜಗಳ ಆಗಿ ಸೀಮಾ ನಿನ್ನ ಮೇಲೆ ದೇಶ ಮಾಡಿ ಇನ್ನೇನಾದರೂ ಹೆಚ್ಚು ಕಮ್ಮಿ ಮಾಡ್ತಾಳೆ ಅಂತ ಎದುರ್ಕೊಂಡಿದ್ಯಾ. ಹೋಗ್ಲಿ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ. ಅದರಿಂದ ಇನ್ನೇನು ತೊಂದರೆ ಆಗಿಲ್ವಲ್ಲ. ಅಯ್ಯೋ, ಅದರಿಂದ ವಾಸುಕ್ ತೊಂದರೆ ಆಯ್ತಲ್ಲ, ಅದೇ ನನಗೆ ಸಂಕಟ ಆಗ್ತಿರೋದು. ಪಾಪ ಅವನಿಗಾದ್ರೂ ನಾನು ಹೇಳ್ಬೇಕಾಗಿತ್ತು ಅಂತ ಅನ್ನಿಸ್ತೈತೆ ಈಗ. ಹೌದೌದು, ವಾಸು ಪಾಪ ಅವನು ತುಂಬ ಹಚ್ಕೊಂಡಿದ್ದ. ಛೇ, ನನಗೂ ಇವಳು ಸುಮ್ಮನೆ ಎಲ್ಲ ನಾಟಕ ಮಾಡ್ತಾ ಇದ್ದಾಳೋ ಏನೋ, ಸುಳ್ಳು ಹೇಳ್ತಾ ಇದ್ದಾಳೋ ಏನೋ, ಲವ್ ಮಾಡ್ತಾ ಇದ್ದಾಳೋ ಇಲ್ವೋ ಗೊತ್ತಿಲ್ಲ. ಸುಳ್ಳು ಹೇಳ್ತಾ ಇರ್ಬೋದೇನೋ ನನ್ನ ಹತ್ರ, ಹಂಗೆ ಹಿಂಗೆ ಅಂತ ಬೇರೆ ಒಂದು ಕಡೆಗೆ ಅನ್ನಿಸ್ತಿತ್ತು. ಒಂದು ಕಡೆಗೆ ಲವ್ ಮಾಡ್ತಾ ಇದ್ರು ಇರ್ಬೋದು ಅಂತ ಅನ್ಸೋದು. ಅದಕ್ಕೆ ನನಗೆ ಗೊಂದಲ ಆಗಿ ಹೇಳಕ್ಕೆ ಆಗಲಿಲ್ಲ. ಹೋಗ್ಲಿ ಬಿಡು, ಈಗ ಆಗೋಗಿರೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಏನು ಪ್ರಯೋಜನ ಇಲ್ಲ. ನಡಿ, ಅವನು ಎಲ್ಲಿದ್ದಾನೆ ಅಂತ ನೋಡೋಣ. ಇವಳು ಯಾಕೋ ಇಲ್ಲೇ ಬರ್ತಾ ಇದ್ದಾಳೆ. ರೀಮಾ. ಏನು ರೀಮಾ, ಯಾಕೆ ಅಲ್ಲೇ ನಿಂತ್ಕೊಂಡೆ? ಬಾ. ಯಾಕೆ? ಆಕಾಶ್, ಅದು ನಾನು ನಿನ್ನೆ ಸೀಮಾರೂರ್ಗೆ ಹೋಗಿದ್ದೆ. ಅದೇ ವಿಷಯನೇ ಹೇಳೋಣ ಅಂತ ನಿಮ್ಮ ಮನೆ ಹತ್ರ ಬರ್ತಿದ್ದೆ. ಇವಾಗ ನೀವೆಲ್ಲಿಗೆ ಹೋಗ್ತಾ ಇದ್ದೀರಾ? ಹೌದಾ, ಸೀಮಾರೂರ್ಗೆ ಹೋಗಿದ್ದ? ಏನಕ್ಕೆ ಹೋಗಿದ್ದೆ? ಏನಾಯ್ತಲ್ಲಿ? ಅದು ಸೀಮಾ ಅವ್ರ ಚಿಕ್ಕಮ್ಮರ ಮನೆಗಿದ್ಲು, ಗಂಡನ ಮನೆಗೆ ಹೋಗಲ್ಲ ಅಂತ ಹಠ ಮಾಡ್ತಿದ್ಲು. ನಾನೇ ಬಲವಂತ ಮಾಡಿ ಹೇಳಿ ಈಗ ಅವ್ರ ಅತ್ತೆ ಮನೆಗೆ ಬಿಟ್ಟು ಬಂದೆ. ಅದನ್ನೇ ಹೇಳೋಣ ಅಂತ ಬರ್ತಿದ್ದೆ. ಹೌದಾ, ಅದೆಲ್ಲ ನಮಗೆ ಗೊತ್ತು ಬಿಡು. ಎಲ್ಲ ನಿನ್ನಿಂದಾನೆ ನಮ್ಮ ಸೀಮಾ ಹಾಳಾಗಿ ಹೋಗಿರೋದು. ಶ್ರೀಮಂತಿಗೆ ಹುಚ್ಚು ಅವಳಿಗೆ, ಅದಕ್ಕೆ ಈ ಥರ ಮೋಸ ಹೋಗಿರೋದು. ಆದರೆ ಈ ಲಾವಣ್ಯ ತಮ್ಮನ್ನೇ ಲವ್ ಮಾಡ್ತಾ ಇರೋದು ಗೊತ್ತಿದ್ರು ಹೇಳಿಲ್ಲ ನೋಡು ಸೀಮನಿಗೆ. ಅವನು ಶ್ರೀಮಂತ ಅಲ್ಲ ಬಡವ ಅಂತನ ಹೇಳ್ಬೇಕಿತ್ತು ತಾನೆ. ಅಯ್ಯೋ ರೀಮಾ, ನನಗೇನು ಗೊತ್ತು ಅವಳು ನಮ್ಮ ಕಿರಣ್ನೇ ಲವ್ ಮಾಡ್ತಾ ಇದ್ದಾಳೆ ಅಂತ? ಯಾರೋ ಏನೋ, ಯಾರಿಗೆ ಗೊತ್ತು? ನಾನು ಅವತ್ತು ನನ್ನ ತಮ್ಮನ ವಿಷಯ ಹೇಳಿದಾಗ ಅವಳು ಗಾಬರಿ ಆದ್ಲು. ನಾನು ಇವಳು ಯಾಕೆ ಹಿಂಗೆ ಆಡ್ತಾ ಇದ್ದಾಳೆ ಅಂತ ಅನ್ಕೊಂಡೆ. ಆಮೇಲೆ ಅವಳು ಏನು ಹೇಳಲಿಲ್ಲ ನನ್ನ ಹತ್ರ, ಅದಕ್ಕೆ ಸುಮ್ಮನಾದೆ. ನನಗೆ ಗೊತ್ತಿದ್ರೆ ನಾನು ಹೇಳ್ತಿದ್ದೆ ಮುಂಚೆನೇ. ಅಷ್ಟಾದ್ರೂ ನಿಮ್ಮ ಅಮ್ಮ ಅವರು ನಮ್ಮ ಸೀಮಾ ಅವರ ಅತ್ತೆ ಮತ್ತೆ ಅವ್ರ ಗಂಡನ ಎಲ್ಲಾನು ಮನೆಯಿಂದ ಆಚೆಗೆ ಹಾಕಿದ್ದಾರೆ. ಈಗ ಬೇರೆ ಮನೆ ಮಾಡ್ಕೊಂಡಿದ್ದಾರೆ. ಇದು ನಿಮ್ಮಮ್ಮ ಮಾಡಿರೋ ತಪ್ಪು. ನೀನೇ ಫೋನ್ ಮಾಡಿ ಹೇಳಿದ್ಯಾ ಅನ್ಸುತ್ತೆ ಅವ್ರನ್ನ ಮನೆಯಿಂದ ಆಚೆಗೆ ಹಾಕು ಅಂತ, ಅಲ್ವಾ? ನಾನು ಯಾಕೆ ಹೇಳಿ? ಅವ್ರ ದುರಾಸೆಯಿಂದ ಅವ್ರ ಮನೆ ಬಿಟ್ಟು ಆಚೆ ಹೋಗಿದ್ದಾರೆ. ಸುಮ್ಮನೆ ಹೋಗು, ನಮಗೆ ಕೆಲಸ ಇದೆ. ವಾಸು ಜೀವನ ಹಾಳಾಗೋಗಿದೆ ಸೀಮನಿಂದನ. ಅವ್ನ ಹುಡುಕ್ಬೇಕು ಎಲ್ಲೋಗಿದ್ದಾನೆ ಅಂತ. ನಡೀರಿ ಸುಮ್ಮನೆ. ಇವಳೇನೆ ಅವ್ರ ಅಮ್ಮನಿಗೆ ಹೇಳಿ ಕಿರಣ್ ಅವ್ರ ಅಮ್ಮನ್ನು ಎಲ್ಲ ನಮ್ಮ ಮನೆಯಿಂದ ಆಚೆಗೆ ಹಾಕಂಗ್ ಮಾಡಿದಾಳೆ ಇವಳು. ಲಾವಣ್ಯ ಸಾಮಾನ್ಯದಳಲ್ಲ. ಇವಳೊಬ್ಳೆ ಮಾತ್ರ ಶ್ರೀಮಂತಲಾಗಿರ್ಬೇಕು, ಇನ್ನಿದ್ದರೆಲ್ಲ ಬಡವರಾಗಿ ಸಾಯ್ಬೇಕು ಅನ್ನೋದೇ ಇವಳ ಆಸೆ. ಥೂ, ಏನಪ್ಪ ಇಷ್ಟು ದುರ್ಬುದ್ಧಿ ಯಾರಿಗೂ ಇರಬಾರ್ದು. ತಾನೊಬ್ಳೆ ಚೆನ್ನಾಗಿರ್ಬೇಕು ಅಂತನ. ಮತ್ತಿನ್ಯಾಕೆ ಹೋಗೋದು ಅವ್ರ ಮನೆ ಹತ್ರ? ನಮ್ಮ ಮನೆ ಹತ್ರ ಹೋಗ್ತೀನಿ. ಇದೇ ಅಲ್ವಾ ಅವ್ರ ಹೊಲ? ಅಯ್ಯೋ, ಇಲ್ಲೆಲ್ಲೋ ಕಾಣಿಸ್ತಾ ಇಲ್ವಲ್ಲ ಲಾವಣ್ಯ. ವಾಸು, ವಾಸು. ಅಯ್ಯೋ, ಇವನು ಎಲ್ಲಿದ್ದಾನೋ ಏನೋ. ಅವನೇನ ಅಂತಾನ? ಬಾ ನೋಡೋಣ ಮುಂದೆ ಹೋಗ್ತಾ. ಅಯ್ಯೋ, ಎಂಥ ಕೆಲಸ ಆಯ್ತು. ಈ ವಾಸು ಯಾಕೆ ಇಂಥ ಕೆಲಸ ಮಾಡ್ಕೊಂತಾನೆ? ಅದಕ್ಕೆ ಮತ್ತೆ ಎಷ್ಟಾದ್ರೂ ಯಾರನ್ನಾದ್ರೂ ನೋಚ್ಕೋಬಾರ್ದು ಅಂತ ಹೇಳೋದು. ಈ ತರ ದುಃಖ ಉಂಟಾದಾಗ ತಡ್ಕಮಕ್ಕಾಗಲ್ಲ, ಶಕ್ತಿ ಇರಲ್ಲ. ಬಾರಣ. ಬಾ ಲಾವಣ್ಯ, ಬಾ ನೋಡೋಣ. ವಾಸು, ವಾಸು.
ಆ ಮರ ಇದಾವಲ್ಲ ಅಲ್ಲಿ, ಆ ಮರತಾಗ ಏನಾದ್ರೂ ಇದ್ದಾನ ಅಂತ ನೋಡ್ಕೊಂಬನ್ರಿ. ಸರಿ ಆಯಿತು, ಇಲ್ಲೇ ನಿಂತ್ಕೊಂಡಿರು, ನೋಡ್ಕೊಂಬರ್ತೀನಿ. ವಾಸು ವಾಸು, ಎಲ್ಲೂ ಇಲ್ವಲ್ಲಪ್ಪ ಇವನು. ಗೋ ಅಲ್ಲಿ ಹರಳಿ ಮರ ಐತಲ್ಲ, ಅಲ್ಲಿ ಅಲ್ಲಿ ಪೂಜೆ ಮಾಡ್ತಾರೆ ಅಲ್ವಾ ವರ್ಷಕ್ಕೊಂದ್ಸಲ, ಆದರೆ ಆಮೇಲೆ ಅಲ್ಲಿ ಯಾರೂ ಹೋಗಲ್ಲ. ಅಲ್ಲಿರ್ಬೋದಾ? ನೋಡೋಣ, ಅಲ್ಲೇ ನೋಡ್ಕೊಬರೋಣ. ಲಾವಣ್ಯ ಬಾ ಇಲ್ಲಿ, ಅಲ್ಲಿ ಆಲದ ಮರ ಐತಲ್ಲ, ಬಾ ಅಲ್ಲಿ ಹೋಗಿ ಬರೋಣ. ಅಲ್ಲೇನಾದರೂ ಇದ್ದಾನೇನೋ ನೋಡೋಣ. ಅಲ್ಲಿ ಯಾರೂ ಹೋಗಲ್ಲ ಜಾಸ್ತಿ ಜನ. ಹೌದಾ, ಸರಿ ಬರ್ತೀನಿ ನಡೀರಿ. ನೋಡ್ರಿ, ವಾಸು ಮನೆಗಿರೋದ ಇಲ್ಲಿ ಬಂದು, ಅಯ್ಯೋ ದೇವ್ರಿ, ಈ ಎಣ್ಣೆ ಬಾಟ್ಲಿ ಬೇರೆ ಐತೆ, ಎಣ್ಣೆ ತಗೊಂಬಂದು ಕುಡ್ಕೊಂಡು ಇಲ್ಲೇ ಬಿತ್ಕೊಂಡಿದ್ದಾನ. ವಾಸು ವಾಸು, ನನಗೆ ಯಾರು ಬೇಡ, ಯಾರು ಬೇಡ, ಯಾರು ಬರಬೇಡ್ರಿ, ಹೋಗ್ರಿ ಎಲ್ಲ. ಲೇ ವಾಸು, ಎದ್ದಳ ಮೇಕೆ, ಯಾಕೋ ಹಿಂಗಾಗಿದ್ಯಾ? ಇಲ್ಲಿ ಬಂದು ಯಾಕೋ ಹಿಂಗೆ ಮನಿಕೊಂಡಿದ್ಯಾ? ಎದ್ದಳ ಮೇಕೆ. ವಾಸು ವಾಸು, ಯಾಕೋ ಹಿಂಗ್ ಅಳ್ತಾನ? ಇಲ್ಲಿ ಮನಿಕೊಂಡಿದ್ಯಾ? ಏನಾಗಿದೆ ನಿನಗೆ? ಅಲ್ಲ ಸೀಮಾ ಕೈ ಬಿಟ್ಟು ಹೋದ್ರೆ ಏನಂತೆ? ನೀನ್ ಚೆನ್ನಾಗಿರ್ಬೇಕು ಕಣೋ, ಇನ್ನೊಂದು ಹುಡುಗಿನ ಮದ್ವೆ ಆಗಿ ನೀನ್ ಸುಖವಾಗಿರುವಂತೆ. ಈಗ ಮನೆಗ್ ಬಾ. 2 ದಿವಸ ಮನೆಗ್ ಬಂದಿಲ್ಲ ಅಂತ ನಿಮ್ಮಮ್ಮ ಎಷ್ಟು ಗೋಳಾಡ್ತೈತೆ ಅಂತ ನಿನ್ಗೇನಾದ್ರೂ ಗೊತ್ತಾ? ಇಲ್ಲಕ್ಕ, ನನಗಂತೂ ಅವಳನ್ನ ಮರೆಯೋಕ್ಕೆ ಆಗ್ತಾ ಇಲ್ಲ. ನಾನು ಎಷ್ಟು ಲವ್ ಮಾಡ್ತಾ ಇದ್ದೆ, ಆದರೆ ಮದುವೆ ಆಗ್ತೀನಿ ಅಂತ ಹೇಳಿ ಮಾತು ಕೊಟ್ಟು ನನಗೆ ಮೋಸ ಮಾಡುವದ್ಲು ಅವಳು. ಅದಕ್ಕೆ ನನಗೆ ಈ ಜೀವನನೇ ಬೇಡ, ಜೀವನನೇ ಬೇಡ. ಲೇ ವಾಸು, ಅಲ್ಲ ಅವಳು ಮದುವೆ ಆಗಿ ಹೋಗೋದೇನೋ ಓದ್ಲು, ಅವಳು ಗಂಡನ ಜೊತೆ ಚೆನ್ನಾಗಿದ್ದಾಳೆ. ಅಂಥವಳಿಗೋಸ್ಕರ ನೀನು ಯಾಕೋ ಊಟ ತಿಂಡಿ ಬಿಟ್ಟು, ಮನೆ ಬಿಟ್ಟು, ನಿಮ್ಮ ತಾಯಿನ ಬಿಟ್ಟು ಇಲ್ಲಿ ಬಂದು ಹಿಂಗೆ ಗೋಳೋ ಅಂತ ಅಳ್ತಾ ಇದೆಯಾ? ಇದು ತಪ್ಪು ಕಣೋ. ಅಲ್ಲ ಅವಳ ಮನಸ್ಸಲ್ಲಿ ನಿನ್ನ ಮೇಲೆ ಪ್ರೀತಿನೇ ಇರಲಿಲ್ಲ, ಅವಳು ಲವ್ ಮಾಡ್ತಾ ಇದ್ದಿದ್ದೆ ಬೇರೆಯವನ್ನ. ಅಂದಮೇಲೆ ನೀನು ಯಾಕೆ ಅವಳಿಗೋಸ್ಕರ ಅಳ್ತಾ ಇದೆಯಾ? ಎದ್ದು ಬಾ ಮನೆ ಹತ್ರ. ಹೌದು ಕಣ ವಾಸು, ನಿಮ್ಮಮ್ಮ ನಿನಗೋಸ್ಕರ ಜೀವ ಇಟ್ಕೊಂಡಿದ್ದಾರೆ. ನಿನ್ ನೋಡ್ಕೊಳಕ್ಕೋಸ್ಕರನೇ ತಾನೆ ನಿಮ್ಮ ಅಪ್ಪ ಹೋದ್ಮೇಲೆ ನಿಮ್ಮಮ್ಮ ನಿನ್ನ ಎಷ್ಟು ಕಷ್ಟಪಟ್ಟು ಬೆಳೆಸೈತೆ ಹೇಳು. ಇವತ್ತು ಒಂದು ಹೊಸ ಮನೆ ಕಟ್ಕೊಂಡಿದ್ದೀರಾ, ಚೆನ್ನಾಗಿದೆ, ನಿಮ್ಗೇನು ಅನುಕೂಲ ಐತೆ, ಒಳ್ಳೆ ಹುಡುಗಿ ನೋಡಿ ಮದ್ವೆ ಆಗುವಂತೆ. ಆದರೆ ನನ್ನಂತ ಇವನ್ನ ಯಾರಕ್ಕ ಮದುವೆ ಆಗ್ತಾರೆ? ಸೊಳ್ಳೆ ಸೊಳ್ಳೆ ಅಂತಾರೆ. ಅದಕ್ಕೆ ಸೀಮಾನು ನನ್ನ ಇಷ್ಟಪಡಲಿಲ್ಲ. ಇನ್ನು ಬೇರೆ ಹುಡುಗಿ ಯಾವ ಹುಡುಗಿ ನಾನು ಇಷ್ಟಪಡ್ತಾಳೆ ಹೇಳು? ನಾನು ಯಾರೂ ಇಷ್ಟಪಡಲ್ಲ, ನನ್ನ ಯಾರೂ ಮದುವೆ ಆಗಲ್ಲ, ನಾನು ಒಂಟಿ. ಎಲ್ಲರೂ ಆಡ್ಕೊಂತಾರೆ, ನನಗೆ ಯಾರೂ ಹೆಣ್ಣು ಕೊಡಲ್ಲ, ಯಾವ ಹುಡುಗಿನೂ ಇಷ್ಟಪಡಲ್ಲ ಅಂತನ. ಅಯ್ಯೋ, ನೀನ್ ಯಾಕೆ ಹಂಗೆ ತಿಳ್ಕಂತೀಯ? ಅನ್ನೋರು ಅನ್ಲಿ, ಆಡ್ಕೊಳ್ಳೋರು ಆಡ್ಕೊಳ್ಳಿ. ಮುಂದೆ ಒಂದ್ ದಿವಸ ನೀನೇನೆ ಸೀಮಗಿಂತ ಒಳ್ಳೆ ಹುಡುಗಿನ ಮದುವೆ ಆದಾಗ ಎಲ್ರು ಅವಾಗ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾರೆ. ಅಲ್ಲಿವರೆಗೂ ನೀನು ತಾಳ್ಮೆಯಿಂದ ಕಾಯ್ಬೇಕು ಕಣೋ. ನೀನ್ ಯಾಕೆ ಅವ್ರು ಯಾರೋ ಅಂತಾರೆ ಅಂತ ನೀನ್ ಯಾಕೆ ನಿನ್ನ ಆತ್ಮವಿಶ್ವಾಸನ ಕಳ್ಕಂತೀಯ? ಯಾವಾಗ್ಲೂ ಕಾನ್ಫಿಡೆಂಟ್ ಆಗಿರ್ಬೇಕು. ಅವಾಗ್ಲೇ ಜೀವನದಲ್ಲಿ ಏನಾದ್ರೂ ಮಾಡಕ್ಕಾಗೋದು, ನಾವು ಅಂದ್ಕೊಂಡಂಗೆ ಬದುಕಕ್ಕಾಗೋದು. ಬೇರೆಯವ್ರ ಮಾತಿಗೆ ತಲೆ ಕೆಡಿಸ್ಕೊಂಡ್ರೆ ಯಾರು ಉದ್ಧಾರ ಆಗಕ್ ಸಾಧ್ಯನೇ ಇಲ್ಲ. ಗೊತ್ತಾಯ್ತಾ? ಏನೋ ಅಕ್ಕ, ಇಂಥ ಮಾತುಗಳು, ಇಂಥ ಡೈಲಾಗ್ಗಳೆಲ್ಲನ ಕೇಳಕ್ಕೆ ಚೆನ್ನಾಗಿರುತ್ತೆ, ಆದರೆ ಅನುಭವಿಸೋರಿಗೆ ಗೊತ್ತು ಆ ಕಷ್ಟ ಏನು ಅಂತನ. ಅಯ್ಯೋ, ಇಂಥವೆಲ್ಲನ ಮಾತುಗಳು ದೊಡ್ಡವ್ರು ಹೇಳಿರೋದು ಇಂಥದಕ್ಕೆ. ಮತ್ತೆ ಇಂಥ ಕಷ್ಟ ಬಂದಾಗ ಇಂಥ ಮಾತುಗಳು ನೆನಪಾಗ್ಲಿ, ನೆನೆಸ್ಕೊಂಡು ಧೈರ್ಯವಾಗಿರ್ಲಿ ಅಂತಾನೆ ದೊಡ್ಡವ್ರು ಇಂಥ ಮಾತುಗಳನ್ನೆಲ್ಲ ಹೇಳೋದು. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ನನಗೆ ಅರ್ಥ ಆಗುತ್ತೆ ನೀನು ಎಷ್ಟು ಇಷ್ಟಪಡ್ತಿದ್ದೆ ಸೀಮನ್ನ ಅಂತಾನ. ಆದ್ರೆ ಏನ್ ಮಾಡೋದು, ಅವಳಿಗೆ ನಿನ್ ಮೇಲೆ ಒಂದ್ ಸ್ವಲ್ಪನೂ ಇರ್ಲಿಲ್ವಲ್ಲ ಆಸೆ. ಅದಕ್ಕೋಸ್ಕರ ನೀನ್ ಯಾಕೆ ಈ ತರ ವನವಾಸ ಅನುಭವಿಸ್ಬೇಕು? ನಿಮ್ ತಾಯಿನ ಯಾಕೆ ಗೋಳಾಡಿಸ್ಬೇಕು ನೀನು? ನೀನೇನಾದ್ರೂ ಬರ್ಲಿಲ್ಲ ಅಂದ್ರೆ ನಿಮ್ ತಾಯಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ತೀಯ ನೀನು ಅವಾಗ? ನಿಮ್ ತಾಯಿಗೋಸ್ಕರನಾದ್ರೂ ನೀನು ಚೆನ್ನಾಗಿರ್ಬೇಕು. ಆ ಸೀಮನ್ ಮುಂದೆ ನೀನು ಒಳ್ಳೆ ಹುಡುಗಿನ ಮದ್ವೆ ಆಗಿ ಚೆನ್ನಾಗಿ ಇದ್ದು ಬಾಳಿ ತೋರ್ಸು. ನನ್ನಂತವ್ನು ಯಾರು ಮದುವೆ ಆಗ್ತಾರಕ್ಕ? ಯಾವ ಹುಡುಗಿ ತಾನೇ ಮದುವೆ ಆಗ್ತಾಳೆ ಹೇಳು? ಆಯ್ತಪ್ಪ, ನಿನ್ನಂಗೆ ಒಂದ್ ಒಳ್ಳೆ ಹುಡುಗಿನ ಹುಡುಕಿ ಮದ್ವೆ ಮಾಡಿಸೋ ಜವಾಬ್ದಾರಿ ನಂದು, ನನ್ ಗಂಡಂದು. ನಾವು ಮದುವೆ ಮಾಡಿಸ್ತೀವಿ. ಈಗ ನಾವ್ ಹೇಳ್ದಂಗೆ ಕೇಳ್ಕೊಂಡು ಎದ್ದು ಮನೆಗೆ ಬರ್ತೀಯಾ? ಹೌದು ಕಣೋ ವಾಸು, ಈ ಥರ ಈ ಎಣ್ಣೆ ಪಣ್ಣೆ ಕುಡ್ದು ಹಿಂಗೆಲ್ಲ ನಾವು ಒಂಟಿಯಾಗಿ ಮನೆ ಕಂಡಿದ್ರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡ್ತೀಯಾ? ನಾವು ನಿನಗೆ ಒಳ್ಳೆ ಹುಡುಗಿನ ತಂದು ಮದುವೆ ಮಾಡ್ತೀವಿ. ಆಯ್ತಾ? ಎದ್ದು ಬಾ ಮನೆಗೆ ಇವಾಗ. ನೀವು ಹೇಳ್ತಾ ಇರೋದು ನಿಜನಾ? ನೀವು ನನ್ನ ಮದುವೆ ಮಾಡ್ತೀರಾ? ಹ್ಞೂ ಕಣೋ, ನಾವೇ ಮಾಡ್ತೀವಿ. ಬಾ ಎದ್ದಳು. ಸರಿ ಆಯಿತು. ನೀವಿಷ್ಟು ಹೇಳ್ತಾ ಇರ್ಬೇಕಾದ್ರೆ ನಾನು ಯಾಕೆ ಕಟ ಮಾಡಲಿ? ಬರ್ತೀನಿ ನಡೀರಿ. ನನಗೂ ನಮ್ಮ ಅಮ್ಮನ ನೋಡಬೇಕು ಅಂತ ಆಸೆ ಆಗೋದು, ಆದರೆ ಏನು ಮಾಡೋದು, ಮನಸ್ನಾಗ ದುಃಖ ಇಟ್ಕೊಂಡು ಹೆಂಗೆ ಹೋಗೋದು ಮನೆಗೆ ಅಂತ ಸುಮ್ಮನೆ ಆಗ್ತಿದ್ದೆ. ಕಷ್ಟ ಬಂದಾಗ ಧೈರ್ಯ ತಗೋಬೇಕು ಕಣೋ. ನಿಮ್ ತಾಯಿಗೆ ಯಾರು ಸಮಾಧಾನ ಹೇಳ್ತಾರೆ ಹೇಳು? ನೀನೇನೋ ಬಂದು ಹಿಂಗೆ ಅಳ್ತಾ ಕುತ್ಕಂತೀಯ. ನೀನು ಎಲ್ಗೋದೆ ಎತ್ಲಗೋದೆ ಅಂತ ನಿಮ್ಮಮ್ಮ ಎಷ್ಟು ಹುಡ್ಕಾಡ್ತೈತೆ ಅಂತ ನಿನ್ಗೇನಾದ್ರೂ ಗೊತ್ತಾ? ಇದ್ದಾಳೆ ಮೇಕೆ. ಸೊ ನಡಿ ಹೋಗೋಣ, ಟೈಮ್ ಆಗುತ್ತೆ, ಕತ್ಲಾಗುತ್ತೆ, ತಿರ್ಗಾ ನಿಮ್ಮ ಅಮ್ಮ ಕಾಯ್ತಾ ಇರ್ತಾರೆ. ಸರಿ ಅಣ್ಣ, ಬರ್ತೀನಿ ನಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.